ಪ್ರಿಯಾಂಕ್ ಖರ್ಗೆ ಅವರು ಕರಾವಳಿಯ ಬಗ್ಗೆ ಮಾತಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೌಂಟರ್ ಕೊಟ್ಟಿದ್ದಾರೆ, ಟ್ವೀಟ್ ಒಂದನ್ನ ಮಾಡಿದ್ದಾರೆ. ಕರಾವಳಿಯ ಬಗ್ಗೆ ನೀವು ಮಾತಾಡ್ತೀರಿ, ಆದ್ರೆ ಕಲಬುರಗಿಯಲ್ಲಿ ಎಷ್ಟು MNC ಇದೆ ಹೇಳಿ ನೋಡೋಣ ಅಂತ ಟ್ವೀಟ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಯಾಕೆ IT-BT ಕಂಪನಿಗಳು ಕಾಲಿಟ್ಟಿಲ್ಲ? ಹಾಗಾದ್ರೆ ಮೊದಲು ನಿಮ್ಮ ಕಲಬುರಗಿ ಜಿಲ್ಲೆಯ ಕಡೆಗೆ ಗಮನ ಹರಿಸಿ ಅಂತ ವಿಜೇಂದ್ರ ಈಗ ಟಕ್ಕರ್ ಕೊಟ್ಟು ಒಂದು ಟ್ವೀಟ್ ಮಾಡಿದ್ದಾರೆ. ಕರಾವಳಿಯ ಮಣ್ಣಿನ ಗುಣ, ಅಲ್ಲಿನ ಜನರ ಉದ್ಯಮಶೀಲತೆ ಜೊತೆಗೆ ಪ್ರಗತಿಯನ್ನ ಕೀಳು ರಾಜಕೀಯದಿಂದ ನೋಡಬೇಡಿ ಅನ್ನುವಂಥ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ವಿಜೇಂದ್ರ. ಒಂದಷ್ಟು ವಿಚಾರಗಳ ಬಗ್ಗೆ ಬರ್ಕೊಂಡಿದ್ದಾರೆ ವಿಜೇಂದ್ರ. ಬಹಳ ಸುದೀರ್ಘವಾದಂಥ ವಿಚಾರವನ್ನ ಬರೆದಿರೋದು ಇದೆ. ಏನು ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಅನ್ನ ಮಾಡಿರೋದು. ವಿಜೇಂದ್ರ ಅವರ ಟ್ವೀಟ್ ಅನ್ನ ಗಮನಿಸ್ತಾ ಇದ್ವಿ. ಬಹಳ ಸುದೀರ್ಘ ಲೇಖನವನ್ನ ಕೂಡ ಬರ್ಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಈ ರೀತಿ ಹೇಳಿರೋದು ಅನ್ನುವಂಥ ಪ್ರಶ್ನೆಯನ್ನು ಮಾಡಿರೋದರ ಜೊತೆಗೆ ಕರಾವಳಿಯಲ್ಲಿ ಬಂದಿಲ್ಲ ಅನ್ನುವಂಥದ್ದನ್ನು ಹೇಳೋದಾದರೆ ಕಲಬುರಗಿಯಲ್ಲಿ ಎಷ್ಟು MNCಗಳಿದೆ, ಹಾಗಾದರೆ ಅದರ ಜೊತೆಯಲ್ಲಿ ಒಂದು ಪ್ರದೇಶವನ್ನು ಗುರಿಯಾಗಿಸ್ಕೊಂಡು ಈ ರೀತಿ ಮಾತಾಡೋದನ್ನು ಬಿಟ್ಬಿಡಿ ಅನ್ನುವಂಥ ನಿಟ್ಟಿನಲ್ಲಿ ಸಲಹೆಯನ್ನು ಕೂಡ ಕೊಟ್ಟಿರೋದು. ನಮ್ಮ ಜೊತೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಗಳು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಗುರುಜಿ ನಮಸ್ತೆ. ನಮಸ್ತೆ 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 ನಮಸ್ತೆ. ಈ ಪ್ರಿಯಾಂಕ್ ಖರ್ಗೆ ಅವರ ಅಸಲಿ ಟಾರ್ಗೆಟ್ ಏನು ಅನ್ನೋ ಪ್ರಶ್ನೆ ಪ್ರಮುಖವಾಗಿ ಕಾಡುತ್ತೆ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ RSS ವಿರುದ್ಧವಾಗಿ, ಬಿಜೆಪಿಯ ವಿರುದ್ಧವಾಗಿ ಮಾತಾಡೋದು ಎಲ್ಲೊಂದ್ ಕಡೆ ಅದನ್ನ ಈಗಾಗಲೇ ನೋಡಿರುವಂತ ವಿಚಾರ. ಆದ್ರೆ ಅದರ ಆಳಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಒಂದಷ್ಟು ದೇಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ರೋಡ್ಗಳಲ್ಲಿ ಈ ಪ್ರತಿಭಟನೆಗಳನ್ನು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಈ ಹಿಂದೆಯೂ ಕೂಡ ಮಾತಾಡಿದ್ರು. ಪಥಸಂಚಲನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತಾಡಿದ್ರು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಮನಿ ಲಾಂಡ್ರಿಂಗ್ ಆಗ್ತಾ ಇದೆ, RSS ನಲ್ಲಿ ನೋಂದಣಿ ಮಾಡಿಸ್ಲೇಬೇಕು, ಇಂಥದ್ದೆಲ್ಲ ವಿಚಾರಗಳನ್ನ ಹೇಳ್ತಾ ಇರೋದು. ನಾವು ಕಂಡುಕೊಂಡಂತೆ ಪ್ರಿಯಾಂಕ ಖರ್ಗೆ ಅವರಲ್ಲಿ ಒಂದು ಒಳ್ಳೆಯ ರಾಜಕೀಯ ಮನಸ್ಥಿತಿ ಇಲ್ಲ ಅಂತ ನಮ್ಗನ್ನಿಸ್ತದೆ. ಅವರು ಬಹಳ ಕೆಳಮಟ್ಟದ ಮನಸ್ಥಿತಿಯಲ್ಲಿದ್ದಾರೆ. ಯಾಕೆ ಆ ಥರ ಅವರು ವರ್ತಿಸ್ತಾರೆ ಅನ್ನೋದು ಅರಿವಾಗದ ವಿಷಯ. ಒಬ್ಬರು IT-BT ಮಂತ್ರಿಯಾಗಿ ಅವರು ಇಡೀ ರಾಜ್ಯವನ್ನ ಸುತ್ತಾಡಿ ಇಡೀ ರಾಜ್ಯದ ಅಭಿವೃದ್ಧಿ ಮತ್ತು ಈಗಿನ 5G ವರೆಗೆ ನೆಟ್ ಬಂದಿದೆ, ಮತ್ತೆ ಇಲ್ಲಿ IT ಸೆಲ್ಗಳು ಸರಿಯಾಗಿ ಕೆಲಸ ಮಾಡಬೇಕು. ಈ ದೃಷ್ಟಿಯಿಂದ ಪ್ರಿಯಾಂಕ ಖರ್ಗೆ ಅವರು ಆಲೋಚನೆಯನ್ನ ಮಾಡಬೇಕು. ಅದು ಬಿಟ್ಟು ಕ್ಷುಲ್ಲಕ ರಾಜಕಾರಣವನ್ನ ಮಾಡಿಕೊಂಡು RSS ಬಗ್ಗೆ ಟೀಕೆ ಮಾಡೋದು, ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ, ಕರಾವಳಿಯ ಬಗ್ಗೆ ಮಾತಾಡೋದು, ಈ ಮಟ್ಟಕ್ಕೆ ಒಬ್ಬರು IT-BT ಸಚಿವರು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕು. ಇಂಥವರನ್ನ ಸರ್ಕಾರದ ಮಗ್ಗುಲಲ್ಲಿ ಇಟ್ಟುಕೊಂಡ್ರೆ ಇದು ಸರ್ಕಾರಕ್ಕೆ ಅಪಖ್ಯಾತಿ ಹೊರತು ಸಂಘಕ್ಕೆ ಏನಾಗುವುದಿಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲೊಂದು ಮಾತಿದೆ, ನಾಯಿ ಉಳಿಟ್ರೆ ದೇವಲೋಕ ಹಾಳಾಗುವುದಿಲ್ಲ. ಆ ದೃಷ್ಟಿಯಿಂದ ಸಾಮಾನ್ಯ ವಿಷಯಗಳಲ್ಲಿ ಪ್ರಿಯಾಂಕ ಖರ್ಗೆ ಅವರು ಮಾತಾಡುವುದನ್ನ ಬಿಡಬೇಕು ಅಂತ ನಮ್ಮ ಆಗ್ರಹ. ಅಲ್ಲ, ಅದೆಷ್ಟರ ಮಟ್ಟಿಗೆ ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ. ಆದರೆ ಈ ಹಿಂದೆಯೂ ಕೂಡ ಪಥಸಂಚಲನ ಆಗುವಂಥ ಸಂದರ್ಭದಲ್ಲೂ ಕೂಡ ಧ್ವನಿ ಎತ್ತಿದ್ದೀವ್ರೆ, ಆಗಲೇಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿದ್ರು. ಆ ನಂತರದಲ್ಲಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಡುವೆ ನಡೀತು, ಅದು ಬೇರೆ ವಿಚಾರ. ಆದರೆ ಪ್ರತಿ ಬಾರಿಯೂ RSS ಇವರ ಕಣ್ಣಿನಿಂದ ಟಾರ್ಗೆಟ್ ಯಾಕೆ ಆಗುತ್ತೆ? ದೇಣಿಗೆ ವಿಚಾರ ಪ್ರಶ್ನೆ ಮಾಡ್ತಾರೆ, ಒಂದಷ್ಟು ಜೊತೆಯಲ್ಲಿ ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ. ನಾನು ಇದನ್ನ ರಿಜಿಸ್ಟರ್ ಮಾಡಿಸೇ ತೀರ್ತೇನೆ ಅನ್ನುವಂಥ ಚಾಲೆಂಜ್ ಅನ್ನ ಕೂಡ ಈಗ ಮಾಡಿದ್ದಾರೆ. ಅಂದ್ರೆ ಇವರ ಮನಸ್ಥಿತಿಯಲ್ಲಿ ಏನಿದೆ ಅಂತಂದ್ರೆ ಕರಾವಳಿಯ ಭಾಗ ಇವರ ಕೈ ತಪ್ಪಿದೆ, ಇವರ ಕೈಯಲ್ಲಿಲ್ಲ ಕರಾವಳಿ. ಆ ದೃಷ್ಟಿಯಿಂದ ಇಲ್ಲಿ ಸಂಘದ ಬೇಸ್ ಏನಿದೆ, ಸಂಘದ ಮಜಲುಗಳೇನಿದೆ, ಅದೆಲ್ಲವೂ ಕೂಡ ಬಹಳ ಆಳವಾಗಿ ಬೇರೂರಿದೆ. ಜನಸಾಮಾನ್ಯರ ಮನಸ್ಸಿನಲ್ಲಿ ಅದು ಒಂದು ಸೇವಾ ಸಂಸ್ಥೆಯಾಗಿ ಬೆಳೆದಿದೆ. ಇದನ್ನ ಪ್ರಿಯಾಂಕ ಖರ್ಗೆಗೆ ಕಾಣ್ಲಿಕ್ಕಾಗ್ತಾ ಇಲ್ಲ. ಈಗ ಅವರ ಚಿತ್ರಾಪುರ ಕಾರ್ಯಕ್ಷೇತ್ರದ ಮೇಲೇನೆ ಅವರಿಗೆ ಬಹಳ ಭಯ ಇದೆ. ಈ ಭಯದ ದೃಷ್ಟಿಯಿಂದ ಅವರು ಈಗ ಅಲ್ಲಿ ಉಳಿಯುತ್ತಾ ಇದ್ದಾರೆ. ನಾವು ಅವರನ್ನ ಆಗ್ರಹ ಮಾಡೋದು, ಮೊದಲು ನಿಮ್ಮ ಕ್ಷೇತ್ರವನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಮುಂದಿನ ದಿನಗಳಲ್ಲಿ ನಿಮ್ಗೆ ಅದರ ಅರಿವಾಗತ್ಯ ಅನ್ನಿಸ್ತದೆ. ಅಂದ್ರೆ ಅವರಿಗೆ ಏನಾಗಿದೆ ಈಗ ನೋಡಿ, ಚಿತ್ರಾಪುರದ ಅವರ ಕಾರ್ಯಕ್ಷೇತ್ರದಲ್ಲಿ ಸಂಘದ ಬೆಳವಣಿಗೆಯನ್ನ ಅವರಿಗೆ ಸಹಿಸಿಕೊಳ್ಳಿಕ್ಕಾಗ್ಲಿಲ್ಲ. ಅಲ್ಲಿ ಎಲ್ಲಿ ಮಟ್ಟದವರೆಗೆ ಅವರು ಮಾತಾಡ್ತಾರೆ ಅಂದ್ರೆ
ನಮ್ಗೆ ಕೇಂದ್ರದಲ್ಲಿ ಅಧಿಕಾರ ಸಿಕ್ಕಿದ್ರೆ ನಾವು RSS ಅನ್ನ ನಿಷೇಧ ಮಾಡ್ತೇವೆ ಅಂತ ಹೇಳುವ ಈ ಪ್ರಿಯಾಂಕಾ ಖರ್ಗೆ ಅವರು ನಾನು ಅಧಿಕಾರಕ್ಕೆ ಬಂದ್ರೆ ಜೈಷೆ ಮೊಹಮ್ಮದ್ ಅನ್ನ ಬ್ಯಾನ್ ಮಾಡ್ತೇನೆ ಅಥವಾ ಮುಜಾಹಿದೀನ್ ಸಂಘಟನೆಯನ್ನ ಬ್ಯಾನ್ ಮಾಡ್ತೇನೆ ಅಂತ ಏನಾದ್ರೂ ಇವರು ಹೇಳಿದ್ದಾರೆ. ಇವರಿಗೆ ಆ ತಾಕತ್ತಿದೆಯಾ? ಆ ತಾಕತ್ತಿಲ್ಲ ಈ ಮನುಷ್ಯನಲ್ಲಿ. ಇಲ್ಲಿ ಅವರ ಕಾರ್ಯಕ್ಷೇತ್ರ ಕಲಬುರಗಿಯನ್ನ ನೀವು ಗಮನಿಸಿ, ಅದು ಎಷ್ಟು ಹಿಂದುಳಿದಿದೆ ಅಂತ ಕೇಳಿದ್ರೆ ನೀವು ಅಲ್ಲಿಗೆ ಹೋದ್ರೆ ಗೊತ್ತಾಗತ್ತೆ. ಆ ದೃಷ್ಟಿಯಿಂದ ಒಬ್ಬರು ITBT ಸಚಿವರಾಗಿ ಎಷ್ಟು ಕಂಪನಿಗಳನ್ನು ಇವರು ಕಲಬುರಗಿಗೆ ತಂದಿದ್ದಾರೆ ನೋಡಿ. ನಮ್ಮ ಮಂಗಳೂರು ಅರ್ಥಾತ್ ಕರಾವಳಿ ITBTಯಲ್ಲಿ ಬಹಳ ಬೆಳವಣಿಗೆಯನ್ನ ಕಂಡಿದೆ. ಇನ್ಫೋಸಿಸ್ ಇಲ್ಲಿದೆ, ಆಮೇಲೆ ಬೇರೆ ಬೇರೆ ಕಂಪನಿಗಳು, ವಿಲ್ಸನ್ ಅನ್ನುವಂತಹ ಕಂಪನಿ, ದೊಡ್ಡ ದೊಡ್ಡ ಕಂಪನಿಗಳು ಮಂಗಳೂರಲ್ಲಿದೆ. IT ಸೆಲ್ ಹಬ್ಬ ಅಷ್ಟು ಜೋರಾಗಿ ಕರ್ತವ್ಯವನ್ನ ನಿರ್ವಹಿಸುವ ಈ ಕಾಲಘಟ್ಟದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಮಂಗಳೂರಿಗೆ ಎಷ್ಟು ಸಾರಿ ಭೇಟಿ ಕೊಟ್ಟಿದ್ದಾರೆ, ಅದನ್ನು ಎಷ್ಟು ಗಮನಿಸಿದ್ದಾರೆ? ಅದನ್ನೆಲ್ಲ ಮಾಡದ ಪ್ರಿಯಾಂಕಾ ಖರ್ಗೆ ಅವರು ಸುಮ್ಮನೆ ಚಾಲ್ತಿಯಲ್ಲಿರಬೇಕು, ನಾನು ರಾಜಕೀಯದಲ್ಲಿ ಕಾಣಬೇಕು, ಮುಂದಿನ ವ್ಯವಸ್ಥೆಗೆ ನಾನೊಬ್ಬ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಇವರು ಮಾತಾಡ್ತಾರೆ ಹೊರತು ಇವರಿಗೆ ಅಭಿವೃದ್ಧಿಯ ಕಾಳಜಿನೇ ಇಲ್ಲ ಅಂತ ಅನ್ನಿಸ್ತದೆ. ಸರಿ, ಧನ್ಯವಾದ ರಾಜಶೇಖರಾನಂದ ಶ್ರೀಗಳೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ. ಪ್ರಿಯಾಂಕಾ ಖರ್ಗೆ ಅವರು ಕರಾವಳಿಯ ಬಗ್ಗೆ ಮಾತಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೌಂಟರ್ ಕೊಟ್ಟಿದ್ದಾರೆ, ಟ್ವೀಟ್ ಒಂದನ್ನ ಮಾಡಿದ್ದಾರೆ. ಕರಾವಳಿಯ ಬಗ್ಗೆ ನೀವು ಮಾತಾಡ್ತೀರಿ, ಆದ್ರೆ ಕಲಬುರಗಿಯಲ್ಲಿ ಎಷ್ಟು MNC ಇದೆ ಹೇಳಿ ನೋಡೋಣ ಅಂತ ಟ್ವೀಟ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಯಾಕೆ ITBT ಕಂಪನಿಗಳು ಕಾಲಿಟ್ಟಿಲ್ಲ? ಹಾಗಾದ್ರೆ ಮೊದಲು ನಿಮ್ಮ ಕಲಬುರಗಿ ಜಿಲ್ಲೆಯ ಕಡೆಗೆ ಗಮನ ಹರಿಸಿ ಅಂತ ವಿಜೇಂದ್ರ ಈಗ ಟಕ್ಕರ್ ಕೊಟ್ಟು ಒಂದು ಟ್ವೀಟ್ ಮಾಡಿದ್ದಾರೆ. ಕರಾವಳಿಯ ಮಣ್ಣಿನ ಗುಣ, ಅಲ್ಲಿನ ಜನರ ಉದ್ಯಮಶೀಲತೆ ಜೊತೆಗೆ ಪ್ರಗತಿಯನ್ನ ಕೀಳು ರಾಜಕೀಯದಿಂದ ನೋಡಬೇಡಿ ಅನ್ನುವಂಥ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ವಿಜೇಂದ್ರ. ಒಂದಷ್ಟು ವಿಚಾರಗಳ ಬಗ್ಗೆ ಬರ್ಕೊಂಡಿದ್ದಾರೆ ವಿಜೇಂದ್ರ. ಬಹಳ ಸುದೀರ್ಘವಾದಂಥ ವಿಚಾರವನ್ನ ಬರೆದಿರೋದು ಇದೇ. ಏನು ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಿದ್ದಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಅನ್ನ ಮಾಡಿರೋದು. ವಿಜೇಂದ್ರ ಅವರ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀವಿ. ಬಹಳ ಸುದೀರ್ಘ ಲೇಖನವನ್ನ ಕೂಡ ಬರ್ಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಈ ರೀತಿ ಹೇಳಿರೋದು ಅನ್ನುವಂಥ ಪ್ರಶ್ನೆಯನ್ನು ಮಾಡಿರೋದರ ಜೊತೆಗೆ ಕರಾವಳಿಯಲ್ಲಿ ಬಂದಿಲ್ಲ ಅನ್ನುವಂಥದ್ದನ್ನು ಹೇಳೋದಾದರೆ ಕಲಬುರಗಿಯಲ್ಲಿ ಎಷ್ಟು MNCಗಳಿದೆ, ಹಾಗಾದರೆ ಅದರ ಜೊತೆಯಲ್ಲಿ ಒಂದು ಪ್ರದೇಶವನ್ನು ಗುರಿಯಾಗಿಸ್ಕೊಂಡು ಈ ರೀತಿ ಮಾತಾಡೋದನ್ನು ಬಿಟ್ಬಿಡಿ ಅನ್ನುವಂಥ ನಿಟ್ಟಿನಲ್ಲಿ ಸಲಹೆಯನ್ನು ಕೂಡ ಕೊಟ್ಟಿರೋದು. ನಮ್ಮ ಜೊತೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಗಳು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಗುರುಜಿ ನಮಸ್ತೆ. 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 ಈ ಪ್ರಿಯಾಂಕಾ ಖರ್ಗೆ ಅವರ ಅಸಲಿ ಟಾರ್ಗೆಟ್ ಏನು ಅನ್ನೋ ಪ್ರಶ್ನೆ ಪ್ರಮುಖವಾಗಿ ಕಾಡುತ್ತೆ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ RSS ವಿರುದ್ಧವಾಗಿ, ಬಿಜೆಪಿಯ ವಿರುದ್ಧವಾಗಿ ಮಾತಾಡೋದು ಎಲ್ಲೋ ಒಂದ್ ಕಡೆ ಅದನ್ನ ಈಗಾಗಲೇ ನೋಡಿರುವಂತ ವಿಚಾರ. ಆದ್ರೆ ಅದರ ಆಳಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಒಂದಷ್ಟು ದೇಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ರೋಡ್ಗಳಲ್ಲಿ ಈ ಪ್ರತಿಭಟನೆಗಳನ್ನು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಈ ಹಿಂದೆಯೂ ಕೂಡ ಮಾತಾಡಿದ್ರು. ಪಥಸಂಚಲನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತಾಡಿದ್ರು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಮನಿ ಲಾಂಡ್ರಿಂಗ್ ಆಗ್ತಾ ಇದೆ, RSS ನಲ್ಲಿ ನೋಂದಣಿ ಮಾಡಿಸ್ಲೇಬೇಕು, ಇಂಥದ್ದೆಲ್ಲ ವಿಚಾರಗಳನ್ನ ಹೇಳ್ತಾ ಇರೋದು. ನಾವು ಕಂಡುಕೊಂಡಂತೆ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಒಂದು ಒಳ್ಳೆಯ ರಾಜಕೀಯ ಮನಸ್ಥಿತಿ ಇಲ್ಲ ಅಂತ ನಮ್ಗನ್ನಿಸ್ತದೆ. ಅವರು ಬಹಳ ಕೆಳಮಟ್ಟದ ಮನಸ್ಥಿತಿಯಲ್ಲಿದ್ದಾರೆ. ಯಾಕೆ ಆ ಥರ ಅವರು ವರ್ತಿಸ್ತಾರೆ ಅನ್ನೋದು ಅರಿವಾಗದ ವಿಷಯ. ಒಬ್ಬರು ITBT ಮಂತ್ರಿಯಾಗಿ ಅವರು ಇಡೀ ರಾಜ್ಯವನ್ನ ಸುತ್ತಾಡಿ ಇಡೀ ರಾಜ್ಯದ ಅಭಿವೃದ್ಧಿ ಮತ್ತು ಈಗಿನ 5G ವರೆಗೆ ನೆಟ್ ಬಂದಿದೆ, ಮತ್ತೆ ಇಲ್ಲಿ IT ಸೆಲ್ಗಳು ಸರಿಯಾಗಿ ಕೆಲಸ ಮಾಡಬೇಕು. ಈ ದೃಷ್ಟಿಯಿಂದ ಪ್ರಿಯಾಂಕಾ ಖರ್ಗೆ ಅವರು ಆಲೋಚನೆಯನ್ನ ಮಾಡಬೇಕು. ಅದು ಬಿಟ್ಟು ಕ್ಷುಲ್ಲಕ ರಾಜಕಾರಣವನ್ನ ಮಾಡಿಕೊಂಡು RSS ಬಗ್ಗೆ ಟೀಕೆ ಮಾಡೋದು, ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ, ಕರಾವಳಿಯ ಬಗ್ಗೆ ಮಾತಾಡೋದು, ಈ ಮಟ್ಟಕ್ಕೊಬ್ಬರು ITBT ಸಚಿವರು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕು. ಇಂಥವರನ್ನ ಸರ್ಕಾರದ ಮಗ್ಗುಲಲ್ಲಿ ಇಟ್ಟುಕೊಂಡ್ರೆ ಇದು ಸರ್ಕಾರಕ್ಕೆ ಅಪಖ್ಯಾತಿ ಹೊರತು ಸಂಘಕ್ಕೆ ಏನಾಗುವುದಿಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲೊಂದು ಮಾತಿದೆ, ನಾಯಿ ಉಳಿಟ್ರೆ ದೇವಲೋಕ ಹಾಳಾಗುವುದಿಲ್ಲ. ಆ ದೃಷ್ಟಿಯಿಂದ ಸಾಮಾನ್ಯ ವಿಷಯಗಳಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡುವುದನ್ನ ಬಿಡಬೇಕು ಅಂತ ನಮ್ಮ ಆಗ್ರಹ.
ಅಲ್ಲ ಅದು ಎಷ್ಟರ ಮಟ್ಟಿಗೆ ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ. ಆದರೆ ಈ ಹಿಂದೆಯೂ ಕೂಡ ಪಥಸಂಚಲನ ಆಗುವಂಥ ಸಂದರ್ಭದಲ್ಲೂ ಕೂಡ ಧ್ವನಿ ಎತ್ತಿದ್ದೀವ್ರೆ, ಆಗಲೇಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟನ ಹಿಡಿದಿದ್ರು. ಆ ನಂತರದಲ್ಲಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಡುವೆ ನಡೀತು, ಅದು ಬೇರೆ ವಿಚಾರ. ಆದರೆ ಪ್ರತಿ ಬಾರಿಯೂ RSS ಇವರ ಕಣ್ಣಿನಿಂದ ಟಾರ್ಗೆಟ್ ಯಾಕೆ ಆಗುತ್ತೆ? ದೇಣಿಗೆ ವಿಚಾರ ಪ್ರಶ್ನೆ ಮಾಡ್ತಾರೆ, ಜೊತೆಯಲ್ಲಿ ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ. ನಾನು ಇದನ್ನ ರಿಜಿಸ್ಟರ್ ಮಾಡಿಸೇ ತೀರ್ತೇನೆ ಅನ್ನುವಂಥ ಚಾಲೆಂಜ್ ಅನ್ನ ಕೂಡ ಈಗ ಮಾಡಿದ್ದಾರೆ. ಅಂದ್ರೆ ಇವರ ಮನಸ್ಥಿತಿಯಲ್ಲಿ ಏನಿದೆ ಅಂತಂದ್ರೆ, ಕರಾವಳಿಯ ಭಾಗ ಇವರ ಕೈ ತಪ್ಪಿದೆ, ಇವರ ಕೈಯಲ್ಲಿಲ್ಲ ಕರಾವಳಿ. ಆ ದೃಷ್ಟಿಯಿಂದ ಇಲ್ಲಿ ಸಂಘದ ಬೇಸ್ ಏನಿದೆ, ಸಂಘದ ಮಜಲುಗಳೇನಿದೆ, ಅದೆಲ್ಲವೂ ಕೂಡ ಬಹಳ ಆಳವಾಗಿ ಬೇರೂರಿದೆ. ಜನಸಾಮಾನ್ಯರ ಮನಸ್ಸಿನಲ್ಲಿ ಅದು ಒಂದು ಸೇವಾ ಸಂಸ್ಥೆಯಾಗಿ ಬೆಳೆದಿದೆ. ಇದನ್ನ ಪ್ರಿಯಾಂಕಾ ಖರ್ಗೆಗೆ ಕಾಣ್ಲಿಕ್ಕಾಗ್ತಾ ಇಲ್ಲ. ಈಗ ಅವರ ಚಿತ್ಕಾಪುರ ಕಾರ್ಯಕ್ಷೇತ್ರದ ಮೇಲೇನೆ ಅವರಿಗೆ ಬಹಳ ಭಯ ಇದೆ. ಈ ಭಯದ ದೃಷ್ಟಿಯಿಂದ ಅವರು ಈಗ ಅಲ್ಲಿ ಉಳಿಯುತ್ತಾ ಇದ್ದಾರೆ. ನಾವು ಅವರನ್ನು ಆಗ್ರಹ ಮಾಡೋದು, ಮೊದಲು ನಿಮ್ಮ ಕ್ಷೇತ್ರವನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಮುಂದಿನ ದಿನಗಳಲ್ಲಿ ನಿಮ್ಗೆ ಅದರ ಅರಿವಾಗತ್ಯ ಅನ್ನಿಸ್ತದೆ. ಅಂದ್ರೆ ಅವರಿಗೆ ಏನಾಗಿದೆ ಈಗ ನೋಡಿ, ಚಿತ್ತಾಪುರದ ಅವರ ಕಾರ್ಯಕ್ಷೇತ್ರದಲ್ಲಿ ಸಂಘದ ಬೆಳವಣಿಗೆಯನ್ನ ಅವರಿಗೆ ಸಹಿಸಿಕೊಳ್ಳಿಕ್ಕಾಗ್ಲಿಲ್ಲ. ಅಲ್ಲಿ ಎಲ್ಲಿ ಮಟ್ಟದವರೆಗೆ ಅವರು ಮಾತಾಡ್ತಾರೆ ಅಂದ್ರೆ, ನಮ್ಗೆ ಕೇಂದ್ರದಲ್ಲಿ ಅಧಿಕಾರ ಸಿಕ್ಕಿದ್ರೆ ನಾವು RSS ಅನ್ನ ನಿಷೇಧ ಮಾಡ್ತೇವೆ ಅಂತ ಹೇಳುವ ಈ ಪ್ರಿಯಾಂಕಾ ಖರ್ಗೆ ಅವರು, ನಾನು ಅಧಿಕಾರಕ್ಕೆ ಬಂದ್ರೆ ಜೈಷೆ ಮೊಹಮ್ಮದ್ ಅನ್ನ ಬ್ಯಾನ್ ಮಾಡ್ತೇನೆ ಅಥವಾ ಮುಜಾಹಿದೀನ್ ಸಂಘಟನೆಯನ್ನ ಬ್ಯಾನ್ ಮಾಡ್ತೇನೆ ಅಂತ ಏನಾದ್ರೂ ಇವರು ಹೇಳಿದ್ದಾರೆ? ಇವರಿಗೆ ಆ ತಾಕತ್ತಿದೆಯಾ? ಆ ತಾಕತ್ತಿಲ್ಲ ಈ ಮನುಷ್ಯನಲ್ಲಿ. ಇಲ್ಲಿ ಅವರ ಕಾರ್ಯಕ್ಷೇತ್ರ ಕಲಬುರಗಿಯನ್ನ ನೀವು ಗಮನಿಸಿ, ಅದು ಎಷ್ಟು ಹಿಂದುಳಿದಿದೆ ಅಂತ ಕೇಳಿದ್ರೆ ನೀವು ಅಲ್ಲಿಗೆ ಹೋದ್ರೆ ಗೊತ್ತಾಗತ್ತೆ. ಆ ದೃಷ್ಟಿಯಿಂದ ಒಬ್ಬರು ITBT ಸಚಿವರಾಗಿ ಎಷ್ಟು ಕಂಪನಿಗಳನ್ನು ಇವರು ಕಲಬುರಗಿಗೆ ತಂದಿದ್ದಾರೆ ನೋಡಿ. ನಮ್ಮ ಮಂಗಳೂರು ಅರ್ಥಾತ್ ಕರಾವಳಿ ITBTಯಲ್ಲಿ ಬಹಳ ಬೆಳವಣಿಗೆಯನ್ನ ಕಂಡಿದೆ. ಇನ್ಫೋಸಿಸ್ ಇಲ್ಲಿದೆ, ಆಮೇಲೆ ಬೇರೆ ಬೇರೆ ಕಂಪನಿಗಳು, ವಿಲ್ಸನ್ ಅನ್ನುವಂತಹ ಕಂಪನಿ, ದೊಡ್ಡ ದೊಡ್ಡ ಕಂಪನಿಗಳು ಮಂಗಳೂರಲ್ಲಿದೆ. IT ಸೆಲ್ ಹಬ್ಬ ಅಷ್ಟು ಜೋರಾಗಿ ಕರ್ತವ್ಯವನ್ನ ನಿರ್ವಹಿಸುವ ಈ ಕಾಲಘಟ್ಟದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಮಂಗಳೂರಿಗೆ ಎಷ್ಟು ಸಾರಿ ಭೇಟಿ ಕೊಟ್ಟಿದ್ದಾರೆ, ಅದನ್ನು ಎಷ್ಟು ಗಮನಿಸಿದ್ದಾರೆ? ಅದನ್ನೆಲ್ಲ ಮಾಡದ ಪ್ರಿಯಾಂಕಾ ಖರ್ಗೆ ಅವರು ಸುಮ್ಮನೆ ಚಾಲ್ತಿಯಲ್ಲಿರಬೇಕು, ನಾನು ರಾಜಕೀಯದಲ್ಲಿ ಕಾಣಬೇಕು, ಮುಂದಿನ ವ್ಯವಸ್ಥೆಗೆ ನಾನೊಬ್ಬ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಇವರು ಮಾತಾಡ್ತಾರೆ ಹೊರತು ಇವರಿಗೆ ಅಭಿವೃದ್ಧಿಯ ಕಾಳಜಿನೇ ಇಲ್ಲ ಅಂತ ಅನ್ನಿಸ್ತದೆ. ಸರಿ, ಧನ್ಯವಾದ ರಾಜಶೇಖರಾನಂದ ಶ್ರೀಗಳೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ.